ನಮಃ ಓಂಕಾರ ಬಸವಾಯ 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 ನಮಃ ಶ್ರೀಕಾರ ಬಸವಾಯ ನಮಃ ಶ್ರೀಕಾರ ಬಸವಾಯ ನಮಃ ಓಂಕಾರ 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 ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಓಂ ಶಿವ ಗುರುವೆಂದು ಬಲ್ಲಾತನೇ ಗುರು ಓಂ ಶಿವಗುರುವೆಂದು ಬಲ್ಲಾತನೇ ಗುರು ಓಂ ಶಿವಲಿಂಗವೆಂದು ಬಲ್ಲಾತನೇ ಗುರು ಓಂ ಶಿವಲಿಂಗ ಎಂದು ಬಲ್ಲಾತನೇ ಗುರು ಓಂ ಶಿವಜಂಗಮವೆಂದು ಬಲ್ಲಾತನೇ ಗುರು ಓಂ ಶಿವಜಂಗಮನೆಂದು ಬಲ್ಲಾತನೇ ಗುರು ಓಂ ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಓಂ ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಓಂ ಶಿವ ಆಚಾರವೆಂದು ಬಲ್ಲಾತನೇ ಗುರು ಓಂ ಶಿವಾಚಾರ್ಯವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವೇ ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರುಹಿದ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನವರು ಮಹಾಮಹಿಮ ಸಂಗಮ ಬಸವಣ್ಣನವರು ಯಮಗೆಯೋ ಗುರು ನಿಮಗೆಯೋ ಗುರು ನಿಮಗೆಯೋ ಗುರು ನಿಮಗೆಯೋ ಗುರು ಜಗವೆಲ್ಲಕ್ಕೂ ಗುರು ಕಾಣ ಜಗವೆಲ್ಲಕ್ಕೂ ಗುರು ಕಾಣ ಗುರುವೇಶ್ವರ ಗುರುವೇಶ್ವರ ಜಗವೆಲ್ಲಕ್ಕೂ ಗುರು ಕಾಣ ಜಗವೆಲ್ಲಕ್ಕೂ ಗುರು ಕಾಣ ಗುರುವೇಶ್ವರ ಗುರುವೇಶ್ವರ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸಾಂಬ ಸದಾ ಶಿವ 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 ಸಾಂಬ
ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ 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 ಶ್ರೀ ಗುರು ಬಸವ ಜಯ ಗುರು ಬಸವ 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 ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ 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 ಜೈ ಗುರು ಬಸವೇಶ್ವರ ಮಹಾದೇವ್ ಕರುನಾಳು ಕಲ್ಯಾಣವಾಸ ಬಸವಲಿಂಗೇಶ ಬಸವಲಿಂಗೇಶ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೊರೆಯೋ ಹೇ ಬಸವೇಶ ದೇವಾದಿದೇವ ಸಂಗನ ಬಸವ ಪೊರೆಯೋ ಹೇ ಬಸವೇಶ ದೇವಾದಿದೇವ ಸಂಗನ ಬಸವ ಭವದಲ್ಲಿ ಬೆಂದೆ ಗತಿ ನೀನು ಮುಂದೆ ಭವದಲ್ಲಿ ಬಂದೆ ಗತಿ ನೀನು ಮುಂದೆ ತವ ಪಾದ ಒಂದೇ
ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಭಕ್ತಿಯ ಪಥವ ಮುಕ್ತಿಯ ನಿಲುವ ಭಕ್ತಿಯ ಪಥವ ಮುಕ್ತಿಯ ನಿಲವ ತೋರಿಸು ಅಭವ ಕೃಪೆಯಾಗು ದೇವಾ ತೋರಿಸು ಅಭವ ಕೃಪೆಯಾಗು ದೇವಾ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಶಿವ ಮಂತ್ರ ಪ್ರಾಣ ನೀನೆ ಪ್ರಮಾಣ ಶಿವ ಮಂತ್ರ ಪ್ರಾಣ ನೀವೇ ಪ್ರಮಾಣ ತವ ನಾಮ ಸ್ಮರಣ ಭವತಾಪಹರಣ ತವ ನಾಮ ಸ್ಮರಣ ಭವತಾಪಹರಣ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ವಿರತಿಯ ಭಾನು ವಿಶ್ವಗುರು ನೀನು ವಿರತಿಯ ಭಾನು ವಿಶ್ವಗುರುವೇ ನೀನು ಪರಶಿವನೇ ನೀನು ಶರಣೆಂಬೆ ನಾನು ಪರಶಿವನೇ ನೀನು ಶರಣೆಂಬೆ ನಾನು ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಹನುಮನ ಧನವೋ ನಿಮಗೆ ಅರ್ಪಣವೋ ತನು ಮನ ಧನವೋ ನಿಮಗೆ ಅರ್ಪಣವೋ ಕರುಣೆ ನಿನ್ನಲವೋ ಇರಲೆನಗೆ ಬಲವೋ ಕರುಣೆ ನಿನ್ನಲವೋ ಇರಲೆನಗೆ ಬಲವೋ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಜಗದೇಕ ಗುರುವೇ ಜಗವ ತುಂಬಿರುವೆ ಜಗದೇಕ ಗುರುವೇ ಜಗವ ತುಂಬಿರುವೆ ಹೇ ಕಲ್ಪ ತರುವೆ ನೆನಸಿದಲ್ಲಿರುವೆ ಹೇ ಕಲ್ಪ ತರುವೆ ನೆನಸಿದಲ್ಲಿರುವೆ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಕರುಣಾಳು ಕಲ್ಯಾಣ ವಾಸ ಬಸವಲಿಂಗೇಶ ಬಸವಲಿಂಗೇಶ ಪೊರೆಯೋ ಹೇ ಬಸವೇಶ ದೇವಾದಿದೇವ ಸಂಗನ ಬಸವ ದೇವೋ ಹೇ ಬಸವೇಶ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ದೇವಾದಿದೇವ ಸಂಗನ ಬಸವ ಜೈ ಗುರು ಬಸವೇಶ್ವರ ನೂರೆಂಟು ನಮ್ಮವಳೆ ಮುಂದೆ ಹಿಂದೆ ಮುಂದಂತ್ರಿ ಹಿಂದಂತ್ರಿ ಇಲ್ಲ ಕಂಟಿನ್ಯೂ ಅರಿಗೆ ಬರಲ್ಲ ನಾಮನೆ ಮದಿ ಸತತಂ ಹರುಷದಿ ಪಠಿಸಲ್ ಭರದಿಂ ಸುರಚಿರಮಿಷ್ಟ ಸಕಲ ಸೌಖ್ಯ ಸಂಪದ ಮಕ್ಕೊಂ ಶ್ರೀ ಮಹಾವೃಷಾದೀಪ ಪ್ರಸಿದ್ಧ ನಾಮ ಬಸವಲಿಂಗ ಧಾಮ ನಿಲ್ಲಿಸಿಕೆಂದು ಕೋಟಿ ಧಾಮ ಸೀಮ ಬಸವಲಿಂಗ ತತ್ವಮಸಿ ಪದೈಕ್ಯ ವಚನ ಧರ್ಮಯುಕ್ತ ಬಸವಲಿಂಗ ತಮೋ ಗುಣ ಪ್ರಚಾರ ದೂರ ಬಸವಲಿಂಗ ಘೋರ ಪಾಪ ದೋಷ ಪುಣ್ಯ ಕುಜ ಕುಟಾರ ಬಸವಲಿಂಗ ವೀರ ಶಂಕ
ಕರುಣಾಮಯ ಚಕ್ರವರ್ತಿ ಬಸವಲಿಂಗ. ವೇದಗಳಿಗೆ ನಿಲುಕದಾತನಾದಿ ನೀನು ಬಸವಲಿಂಗ. ನಾದಮೂರ್ತಿಯನ್ನ ಮನದ ಕೋದವಳೆಯೋ ಬಸವಲಿಂಗ. ಹಲವು ಜನ್ಮ ಜರೆಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ. ಹಲವು ಮಾತಗೈತು ಕೆನ್ನ ಬಿಡದೆ ಸಲಹು ಬಸವಲಿಂಗ. ಯೋನಿ ಮುಖದಿ ಕೊಟ್ಟೆ ಕೊಟ್ಟೆ ಮಾನಗೆಟ್ಟೆ ಬಸವಲಿಂಗ. ಮಾನವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರು ಬಸವಲಿಂಗ. ಉದರ ಭೂಮಿಯಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ. ಮೊದಲೊಳಗೆ ನಿಮ್ಮ ಪಾದ ಪದ್ಮ ತೋರು ಬಸವಲಿಂಗ. ಎನ್ನ ಜನನ ಮರಣ ಭಯಗಳನ್ನು ಬೇಸೋ ಬಸವಲಿಂಗ. ಸನ್ಮುಖ ಪ್ರಸನ್ನ ನಿನಗೆ ಶರಣು ಮಾಡ್ಬೆ ಬಸವಲಿಂಗ. ಮಾಯೆ ಎಂಬ ಬಲೆಗೆ ಸಿಲುಕೆ ಮರುಳನಾದೆ ಬಸವಲಿಂಗ. ಕಾಯು ಎನ್ನ ಕರ್ಮಗಳನ್ನು ಕಳೆಗೆ ಮೆಟ್ಟಿ ಬಸವಲಿಂಗ. ಹೊನ್ನು ಹೆಣ್ಣು ಮಣ್ಣು ನಂಬಿ ನಿಮ್ಮ ಮರೆತೆ ಬಸವಲಿಂಗ. ಮನ್ನಿಸಯ್ಯ ಜೀವನೆನ್ನ ಮೊರೆಯ ಬಗ್ಗೆ ಬಸವಲಿಂಗ. ಬರಿದು ರಾಶಿಯಲ್ಲಿ ಬಿದ್ದು ಭ್ರಮಿತನಾದೆ ಬಸವಲಿಂಗ. ದುರುಳತನವ ಬಿಡಿಸಿ ಎನ್ನ ಕರುಣಿಸಯ್ಯ ಬಸವಲಿಂಗ. ಕಾಡು ತೀರ್ಪು ಜನ್ನ ಪೂರ್ವ ಕಲುಷ ಬಳಿಯೋ ಬಸವಲಿಂಗ. ನೋಡಿ ಮಾಡುವುದನ್ನ ಬೇನೆ ನೋವುಗಳನ್ನು ಬಸವಲಿಂಗ. ಕಳೆಯೋ ಎನ್ನ ದುರ್ಮ ನೋವಿಕಾರಗಳನ್ನು ಬಸವಲಿಂಗ. ಬೆಳೆದ ಚಿತ್ತ ಸಂಚಲವನ್ನು ತಿಳಿಸು ನೀನು ಬಸವಲಿಂಗ. ತಪ್ಪು ಎನ್ನೋಳುಂಟು ಬಹಳ ಒಪ್ಪಿಕೊಳ್ಳುವೆ ಬಸವಲಿಂಗ. ಅಪ್ಪಿಕೊಂಡೆ ನಿನ್ನ ಪಾದಗಳನ್ನು ಸಲವು ಬಸವಲಿಂಗ. ಎನ್ನೋಳಿದ್ದ ಭಿನ್ನ ಗುಣಗಳೆಣಿಸಲುಂಟೆ ಬಸವಲಿಂಗ. ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ. ಕುಣಿಯು ತೀರ್ಪೆ ನಾನು ನೀನು ಕುಣಿಸಿದಂತೆ ಬಸವಲಿಂಗ. ಕಣ್ಣು ಮನಕ್ಕೆ ತೆರವು ಕೊಟ್ಟು ಎನ್ನ ಕಾಯೋ ಬಸವಲಿಂಗ. ಕರೆದು ಬಿಡದೆ ರಕ್ಷಿಸೆನ್ನ ಕರವ ಪಿಡಿದು ಬಸವಲಿಂಗ. ಶರಗ ನಂಬಿ ಬೇಡಿ ಕೊಂಬೆ ಕರುಣಿಸಯ್ಯೋ ಬಸವಲಿಂಗ. ಹೀನ ದೆಸೆಯು ಬಿಡಿಸಿ ಎನಗೆ ಇಷ್ಟನಾಗೋ ಬಸವಲಿಂಗ. ಊನವಿಲ್ಲದ ಮನ ಸುಖವ ದಾನವಿಲ್ಲೋ ಬಸವಲಿಂಗ. ಅಭವ ನಿನ್ನ ಹೊರತು ಕಾಯ್ವರಾರ ಕಾಣೆ ಬಸವಲಿಂಗ. ಅಭಯವಿತ್ತು ಎನ್ನ ಮೊರೆಯ ನಾಲಿಸಯ್ಯ ಬಸವಲಿಂಗ. ದಿಕ್ಕು ದೆಸೆಯು ನೀನೆ ಎನಗೆ ದಿಕ್ಕು ತೋರೋ ಬಸವಲಿಂಗ. ಅಕ್ಕರಲಿ ಕರೆಯು ಎನ್ನ ಅವಧಿಗಳು ಬಸವಲಿಂಗ. ಬೇಡ ಪರರ ಒಲುಮೆ ನಿಮ್ಮ ಬೇಡಿ ಕೊಂಬೆ ಬಸವಲಿಂಗ. ಕಾಡದಿನಗೆ ಕುಶಲವಿತ್ತು ಕಾಯು ಎನ್ನ ಬಸವಲಿಂಗ. ಬಿಡಿಸೋ ಎನ್ನ ಮನದ ಮಲಿನ ಉಡುಗೆಯನ್ನು ಬಸವಲಿಂಗ. ಕೊಡಿಸು ಭಕ್ತಿ ಕವಚ ಎಂಬ ತೊಡಿಗೆಯನ್ನು ಬಸವಲಿಂಗ. ಮೃಡನು ನೀನು ಮೂಡ ನಾನು ಬಿಡದೆ ಸಲಹು ಬಸವಲಿಂಗ. ಒಡೆಯ ನೀನು ಹುಡುಗ ನಾನು ಕೊಡಿಸು ಮುಕ್ತಿ ಬಸವಲಿಂಗ. ಶರಣ ನೀನು ನರನು ನಾನು ಹರಸಿ ಸಲಹು ಬಸವಲಿಂಗ. ಪರಮ ನೀನು ಜೀವ ನಾನು ಧರಿಸು ಬಸಿತ ಬಸವಲಿಂಗ. ಪತಿಯು ನೀನು ಸತಿಯು ನಾನು ಹಿತವ ತೋರೋ ಬಸವಲಿಂಗ. ಗತಿಯು ಮತಿಯು ನೀನೆ ನನಗೆ ಸತತ ಸಲವು ಬಸವಲಿಂಗ. ತಂದೆ ನೀನೆ ಎನ್ನ ಎತ್ತ ತಾಯಿ ನೀನೆ ಬಸವಲಿಂಗ. ಕಂದವಾರು ಎನ್ನುತ್ತ ಕರೆದು ಕರೆವ ಬಿಡಿಸು ಬಸವಲಿಂಗ. ಮರುಹು ಗೆಡಿಸಿ ನಿಮ್ಮ ಪಾದ ಕೊರು ತೋರೋ ಬಸವಲಿಂಗ. ಹರಿವಿರಂಚಿಗಳಿಗೆ ಬೇದ್ದೆನಯ್ಯ ನೀನು ಬಸವಲಿಂಗ. ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನು ಬಸವಲಿಂಗ. ಶರಣ ಜನಕ್ಕೆ ಬೇಡಿದಿಷ್ಟ ಪದವು ನೀನು ಬಸವಲಿಂಗ. ನಂಬಿ ಭಜಿಸುತ್ತಿರುವವರಿಗೆ ಎಂಬ ನೀನೆ ಬಸವಲಿಂಗ. ನಂಬಿಲ್ಲದವರ ಎದುರೊಳಂಬು ನೀನು ಬಸವಲಿಂಗ. ಮೂರು ಲೋಕಗಳನ್ನು ಪೊರೆವ ಕರ್ತ ನೀನೆ ಬಸವಲಿಂಗ. ಕಾರುಣಿಯೊಳ ನಿನ್ನ ಪೋಲ್ವ ದೇವರುಂಟೆ ಬಸವಲಿಂಗ. ಪಂಚ ಪರುಷ ವೇದ್ಯಯುಳ್ಳ ಪ್ರಮುಖ ನೀನು ಬಸವಲಿಂಗ. ವಂಚನಿಲ್ಲದ ಚಲ ಭಕ್ತಿ ವರವ ನೀನು ಬಸವಲಿಂಗ. ಎಂದಿಗಹುದು ನಿಮ್ಮ ಪ್ರತೆಯು ನೀನೆ ಪೇಳು ಬಸವಲಿಂಗ. ಮಂದಮತಿಯು ನಾ ಮುಂದೆ ನಯ್ಯ
ಬಸವಲಿಂಗ ಎನ್ನ ಕಣ್ಗೆ ನಿಮ್ಮ ಕಳೆಯ ನಿತ್ತು ಸಲಹೋ ಬಸವಲಿಂಗ ಎನ್ನ ಕಿವಿಗೆ ನಿನ್ನ ನುಡಿಗಳೆಂದು ಸಲಹೋ ಬಸವಲಿಂಗ ಎನ್ನ ಜೀವ ನಿಮ್ಮ ಪೊಗಳುವಂತೆ ಮಾಡು ಬಸವಲಿಂಗ ಭಿನ್ನ ಭೇದವಳಿದು ಎನ್ನೊಳೆಂದು ನಿಲ್ಲು ಬಸವಲಿಂಗ ಅನವರತವು ನಿಮ್ಮ ನೆನಹಿನಲ್ಲಿ ನಿಲ್ಲಿಸು ಬಸವಲಿಂಗ ಮುನಿಸಬೇಕೆ ಎನಗೆ ಮುದ್ದು ಮುಖವ ತೋರೋ ಬಸವಲಿಂಗ ನಗುತ್ತಲೆಮ್ಮೆ ಮುಖವನ್ನೆತ್ತಿಯನ್ನ ನೋಡು ಬಸವಲಿಂಗ ಅಗಲಗನ್ನ ಮನಸ್ಸಿನಲ್ಲಿ ಹರ್ಷವಿಲ್ಲೋ ಬಸವಲಿಂಗ ಕೆಳಗೆ ಪ್ರಧಾನಿಯಾಗಿ ಮೇಲೆ ನೀನು ಬಸವಲಿಂಗ ಮೂಜ ಗಂಗಳೊಳಗೆ ಕೀರ್ತಿ ಮುದದಿ ಪಡೆದೆ ಬಸವಲಿಂಗ ಮುತ್ತು ಮಾಡಿ ದಯ್ಯ ಜೋಳ ಮುದದೆ ನೋಡಿ ಬಸವಲಿಂಗ ಸತ್ಯ ಚಿತ್ತಾನಂದ ರೂಪ ಕೈಗೆ ನಿತ್ಯ ಬಸವಲಿಂಗ ಆ ಮಹಾತ್ಮ ನಿನ್ನ ಹಾಡಿ ಹೊಗಳಲವೇ ಬಸವಲಿಂಗ ಪ್ರಮದರೊಡೆಯೋ ನಿನ್ನ ಕೃಪೆಯು ಪಾಲಿಸಲಿಯೇ ಬಸವಲಿಂಗ ಸತ್ತವಂಗೆ ಮರಳಿ ಪ್ರಾಣವಿತ್ತು ಪೊರೆದೆ ಬಸವಲಿಂಗ ಸತ್ಯ ಶರಣ ನಮನ ಕರೆದಿ ಹಾಲು ಕರೆಯ ಬಸವಲಿಂಗ ಅರಿತು ವಿಷವ ಕುಡಿದು ಲೋಕವರಿಯ ಮೆರೆದೆ ಬಸವಲಿಂಗ ಹರಗೆ ಮುಸಲ ಕಣ್ಣ ಕೊಟ್ಟ ಸರಸ ನೀನು ಬಸವಲಿಂಗ ಹೊರಗೆ ಒಳಗೆ ಪೂರ್ಣ ಭಕ್ತಿ ನೆರೆದು ಮೆರೆದೆ ಬಸವಲಿಂಗ ಅರಸಿ ಉಂಟ ಸೀರೆ ಬೇಡಿ ಕೊಟ್ಟೆ ನೀನು ಬಸವಲಿಂಗ ಭಕ್ತರುಗಳ ಬೇಡಿದಿಷ್ಟ ವರವ ನಿತ್ಯ ಬಸವಲಿಂಗ ನುಡಿದ ವಾಕ್ಯ ತಪ್ಪದಂತೆ ನಡೆದು ಮೆರೆದೆ ಬಸವಲಿಂಗ ಲಿಂಗ ಸಂಗವಾಗಿ ತ್ರಿವಿಧ ಅಂಗ ಬಳಿದೆ ಬಸವಲಿಂಗ ಸಂಗ ರೂಪವಾಗಿ ಜಗದ ಹಂಗು ದೊರೆದೆ ಬಸವಲಿಂಗ ಆರ ನಡೆದ ಮೂರ ತಿಳಿದ ಅಚಲ ನೀನು ಬಸವಲಿಂಗ ಆರ ಮೂರರಲ್ಲಿ ಕಂಡು ಧೀರನಾದೆ ಬಸವಲಿಂಗ ನಲ್ಲ ಬಾರೋ ಎನ್ನ ಪ್ರಾಣನಾಥ ಬಾರೋ ಬಸವಲಿಂಗ ಭಕ್ತ ಹೃದಯ ಕಮಲದಲ್ಲಿ ಐಕ್ಯ ನೀನು ಬಸವಲಿಂಗ ದೊರೆಯ ಬಾರೋ ಎನ್ನ ಭಕ್ತಿ ಸಿರಿಯ ಬಾರೋ ಬಸವಲಿಂಗ ಗುರುವೆ ಬಾರು ಎನ್ನಡೆಪ್ಪ ವರವೇ ಬಾರು ಬಸವಲಿಂಗ ಬಾರೋ ಎನ್ನ ಸುಪ್ರಸನ್ನ ಭಾವ ಸಂಗ ಬಸವಲಿಂಗ ಬಾರು ಎನ್ನ ಸಕಲ ಲೋಕ ಪಾವನಾಂಗ ಬಸವಲಿಂಗ ಅಯ್ಯ ಚೆಲ್ವರಾಯ ಬಾರೋ ಅಣ್ಣ ಬಾರೋ ಬಸವಲಿಂಗ ಜೀವ ಎನ್ನ ಮನದಿ ನಿಂತು ಹರುಷವಿಲ್ಲ ಬಸವಲಿಂಗ ನಿನ್ನ ನಾಮ ಕೇಳಿದವರು ನಿತ್ಯರಾರೋ ಬಸವಲಿಂಗ ನಿನ್ನ ನಾಮ ಜಪಿಸಿದವರು ನೀನೆ ಕಾಳು ಬಸವಲಿಂಗ ನಿಮ್ಮ ನೆನವು ನಿಖಳ ನಿರಾಕಾರಬಹುದು ಬಸವಲಿಂಗ ನಿಮ್ಮ ನಾಮ ಜಪಿಸಿ ದುರಿತ ಮೂಡುತ್ತಿರದು ಬಸವಲಿಂಗ ಪಾಹಿ ಪಾಹಿ ಎನ್ನ ಪ್ರಾಣ ಪಟ್ಟದರಸ ಬಸವಲಿಂಗ ಪಾಯಿಯನ್ನ ಪೊರೆವ ಬಿರುದ ಕಾಳು ದೇವ ಬಸವಲಿಂಗ ಜಯ ನಮಸ್ತೆ ನಿನಗೆ ಜಯತು 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 ಬಸವಲಿಂಗ ಜಯ ನಮಸ್ತೆ ಕೂಡಲಾಗಿ ಸಂಗಮಯ್ಯ ಬಸವಲಿಂಗ ಒಂದಿ ಸೋಮನಾಥ ಲಿಂಗವಾಗಿ ನಿಂತೆ ಬಸವಲಿಂಗ ಅಂದದ ಶಿವೈಕ್ಯ ಪದವ ತೊಟ್ಟು ಸಲವೋ ಬಸವಲಿಂಗ 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 ಪಾಹಿ ಮಾಂ ಬಸವಲಿಂಗ 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 ರಕ್ಷಮ ಬಸವಲಿಂಗ ರಕ್ಷ ಮಾಂ ಬಸವಲಿಂಗ ರಕ್ಷಮ ಬಸವನಾಮಾಮೃತವು ನಿತ್ಯದೇ ಬಸವನಾಮಾಮೃತವು ನಿತ್ಯದೇ ಒಸೆದು ನಾಲಿಗೆಯ ಮೇಲೆ ನೆಲೆಸಿರೆ ನಾಲಿಗೆ ಮೇಲೆ ನೆಲೆಸಿರೆ ಯಶದಿ ಹರಿವವು ಕರ್ಮ ಬಂಧನ ಯಶದ ಹರಿವವು ಕರ್ಮ ಬಂಧನ ಭೀತಿ ಮೃತ್ಯುಗಳು ಮೃತ್ಯುಗಳು ನಾಶವಪ್ಪನು ಭವದ ಶತ್ರುವು ನಾಶವಪ್ಪನು ಭವದ ಶತ್ರುವು ಲಿಂಗ ದೇವನೊಲುಮೆಯು ಹರಿದು ಬಪ್ಪುದು ಲಿಂಗ ದೇವನ ಒಲಿಮೆ ಹರಿದು ಬಪ್ಪದು ಶಾಶ್ವತದ ಸುಖ ಸಿದ್ಧಿಯ ಉದೈ ಶಾಶ್ವತ ಸುಖ ಸಿದ್ಧಿಯ ಉದೈ ಬಸವನೆಂದೆನಲು ಬಸವನೆಂದೆನಲು ಶ್ರೀ ಗುರು ಬಸವನೆಂದೆನಲು ಶ್ರೀ ಗುರು ಬಸವನೆಂದೆನಲು ಜೈ ಗುರು ಬಸವೇಶ್ವರರ ಮಹಾದೇವ. ಇಲ್ಲಿವರೆಗೆ ಭಕ್ತಿ ಶ್ರದ್ಧೆಯಿಂದ ನಾವು ನೀವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ಒಂದು 2 ನಿಮಿಷ ನಮ್ಮ ಶರಣರಾದ ಈರಣ್ಣ ಕುಂಬಾರನವರು ಮೊನ್ನೆ ಲಿಂಗಕ್ಕಾಗಿದ್ದಾರೆ 2 ತಾರೀಕಿಗೆ, ಅಂದರೆ ಶನಿವಾರ ದಿವಸ.
ಹಾಗಾಗಿ ನಾವೊಂದು 2 ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥಿಸೋಣ. 2 ನಿಮಿಷ ಎಲ್ಲರೂ ಎದ್ದು. ಎಲ್ಲರೂ ಮಾತಾಡಬಾರ್ದು, ಮೌನವಾಗಿ 1-2 ನಿಮಿಷ ಅಲ್ಲೇ ಕೂತಲ್ಲೇ ಯಾರಿಗೆ ಹೇಳಕ್ಕಾಗಲ್ಲ ಕೂಡ. ಆದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ. ಎಲ್ಲರೂ ಕೂತ್ಕೋಬೇಕು. ಶರಣರಿಗೆ ಸ್ವಾಗತ ಮಾಡ್ತೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರ ಪಾದಕ್ಕೆ ವಂದಿಸಿ ಹಾಗೂ ಶರಣ ಕುಂಬಾರ ಗುಂಡಯ್ಯ ಶರಣ ಕೇತಲಾದೇವಿಯವರ ಪಾದಕ್ಕೆ ಈ ಭಾಗದ ನಡೆದಾಡುವ ದೇವರು ಕನ್ನಡದ ಪಟ್ಟದೇವರಾದ ಡಾಕ್ಟರ್ ಚನ್ನಬಸವ ಪಟ್ಟಾದೇವರ ಪಾದಕ್ಕೆ ಹಾಗೂ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಕ್ಕೆ ವಂದಿಸಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಯುವ ಘಟಕ ವತಿಯಿಂದ ಶರಣ ಕುಂಬಾರ ಗುಂಡಯ್ಯ ಸಮಾಜ ಸೇವಾ ಬಾಲ್ಕಿ ಶರಣ ಸಂದೇಶ ಮಾಲಿಕೆಯಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಕಾರ್ಯಕ್ರಮ ನಡೀತಾ ಬಂದಿದೆ. ಇಂದು ಕುಂಬಾರ ಸಮಾಜದ ಮಲ್ಲಿಕಾರ್ಜುನ್ ಕುಂಬಾರ್ ಅವರ ನಿವಾಸದಲ್ಲಿ ಒಂದು ಕಾರ್ಯಕ್ರಮ ಇಡಲಾಗಿದೆ. ಬಂದಂತ ನಮ್ಮ ಶರಣ ಪ್ರವಚನ ಶ್ರಾವಣ ಮಾಸದ ಸಮಿತಿಯ ಅಧ್ಯಕ್ಷರಾದ ಗುಂಡಪ್ಪ ಸಂಗಮಕರೆ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಲ್ಲಿಕಾರ್ಜುನ್ ಡೋಣಗಾಪುರೆ ಅವರಿಗೂ ಹಾಗೂ ನಮ್ಮ ಬಾಬುರಾವ್ ಕುಂಬಾರ್ ಅವರಿಗೂ ಎಲ್ಲ ಅಕ್ಕನ ಬಳಗದವರಿಗೂ ಹಾಗೂ ನಮ್ಮ ಹಿರೇಮಠ ಸಂಸ್ಥಾನದಿಂದ ಆಗಮಿಸಿದ ನಮ್ಮ ಶಾಂತಯ್ಯ ಸ್ವಾಮಿ ಅವರಿಗೂ ಹಾಗೂ ಕುಂಬಾರ ಸಮಾಜದ ಅಧ್ಯಕ್ಷರಾದ ಜಯಪ್ರಕಾಶ್ ಅಣ್ಣನವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಶರಣು ಶರಣಾರ್ಥಿ. ತಮರಗಣಗಳು 196 ಜಂಗಮರಣ ಸ್ಮರಿಸಿಕೊಂಡು ಈ ಪವಿತ್ರ ಬಾಲ್ಕಿ ಕ್ಷೇತ್ರದ ಜ್ಯೋತಿಯಾಗಿ 108 ವರ್ಷ ಬದುಕಿ ನಮ್ಮ ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿರುವ ನಡೆದಾಡುವ ದೇವರು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿಕೊಂಡು ಈ ಪವಿತ್ರ ಬಾಲ್ಕಿಯಲ್ಲಿ ಜನ್ಮವನ್ನು ತಾಳಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಒಂದು ಸಮಕಾಲೀನ ಶರಣರಾಗಿ ಬಾಲ್ಕಿಗೆ ಅತ್ಯಂತ ಯಾವ ರೀತಿ ಚನ್ನಬಸವ ಪಟ್ಟದೇವರು ಬೆಳಕಾಗಿ ತಮ್ಮ ಜೀವನವನ್ನು ಸಾಗಿಸಿದರು, ಅದೇ ರೀತಿಯಲ್ಲಿ ಬಾಲ್ಕಿಯ ಕೀರ್ತಿಯನ್ನು ಇಡೀ ನಾಡಿನಾದ್ಯಂತ ಜಗತ್ತಾದ್ಯಂತ ನೆನೆಸುವ ಹಾಗೆ ಬದುಕಿ ಬಾಳಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಒಂದು ಸಂರಕ್ಷಣೆ ರಚನೆ ಅವರ ಒಂದು ಜೀವನ ಸಂದೇಶವನ್ನು ಇಡೀ ಜಗತ್ತನ್ನು ನೆನೆಸಿಕೊಳ್ಳುವ ಹಾಗೆ ಬದುಕಿರುವ ಶರಣ ಕುಂಬಾರ ಗುಂಡಯ್ಯ ಕೇತಲಾದೇವಿ ತಾಯಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಶರಣ ಒಂದು ಮನೆ ಸಣ್ಣದಿದ್ದರೂ ಸಹಿತ ಅವರ ಮನಸ್ಸನ್ನು ಹೃದಯ ಬಹಳ ದೊಡ್ಡದು ಮಾಡಿಕೊಂಡು ಇಬ್ಬರು ಅಣ್ಣ ತಮ್ಮರು ಒಂದೊಂದು ರೂಮ್ನಲ್ಲಿ ಇದ್ದರೂ ಸಹಿತ ನಮ್ಮೆಲ್ಲರನ್ನ ಕರೆಸಿಕೊಂಡು ಈ ಮನೆಯಲ್ಲಿ ಎಂಥ ಒಂದು ವಾತಾವರಣವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಶರಣ ಜೀವಿಗಳಾದ ಮಲ್ಲಿಕಾರ್ಜುನ್ ಅವರು ಹಾಗೂ ಮಹಾದೇವರವರು ಧರ್ಮಪತ್ನಿ ಇರುವರೆಗೂ ನಾವು ಭಕ್ತಿಯ ಶರಣಾರ್ಥಿಗಳನ್ನ ಹೇಳ್ತೀವಿ. ಅದೇ ರೀತಿ ಹಿರೇಮಠ ಸಂಸ್ಥಾನದ ಹಗಲಿರುಳು ತಮ್ಮ ಸೇವೆಯನ್ನು ಗೈಯುತ್ತಿರುವ ಶರಣ ಜೀವಿಗಳಾದ ಶಾಂತಯ್ಯ ಸ್ವಾಮಿ ಅವರು ಹೇಗೆಂದರೆ ಇಡೀ ಪ್ರಚಾರ
ಯೂಟ್ಯೂಬ್ ಮುಖಾಂತರ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರಚಾರ ಮನೆಗೆ ಕೂತ್ಕೊಂಡು ನೋಡ್ಬೋದು, ಹಾಕಿ ಅವ್ರು ಮಾಡ್ತಾರೆ. ಹಾಗಾಗಿ ಅವರ ಸೇವೆ ಅಗಾಧ ಸೇವೆ ಇದೆ. ಪರಮ ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಸೇವೆಯನ್ನು ಮಾಡ್ತಾ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕುಂಬಾರ ಗುಂಡಯ್ಯ ಸಮಾಜದ ಹಿರಿಯರು, ಶರಣಜೀವಿಗಳು ತಮ್ಮ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ಶರಣ ಒಂದು ಸಂದೇಶ, ಬಸವ ತತ್ವ, ಶರಣರ ಒಂದು ಸಂದೇಶವನ್ನು ಹೊತ್ಕೊಂಡು ಮನೆ ಮನೆಗೆ ಮುಟ್ಟಿಸ್ತಾ ತಮ್ಮ ಜೀವನವನ್ನು ಒಂದು ಇಳೆ ವಯಸ್ಸಿನಲ್ಲೇ ಸಾಗಿಸ್ತಾ ಒಂದು ಏನಾದರೂ ಬಾಲ್ಕಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಕುಂಬಾರ ಗುಂಡಯ್ಯನವರು ಹುಟ್ಟಿದ ಒಂದು ಊರಲ್ಲಿ ನಾವು ಏನಾದರೂ ಮಾಡಬೇಕು ಅಂತ ಒಂದು ಛಲವನ್ನು ತೊಟ್ಟಿ ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಶರಣರಾದ ಪ್ರಕಾಶ್ ಅಣ್ಣ ಅವರಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಬಾಬುರಣ್ಣವ್ರು ಬಂದರೆ, ಜೊತೆಗೆ ಯುವ ಘಟಕದ ಅಧ್ಯಕ್ಷರು, ಶರಣ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಅಧ್ಯಕ್ಷರು ನಮ್ಮ ಸಂತೋಷ್ ಹಡಪದವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರು ಒಂದು ಕಾರ್ಯಕ್ರಮ ಮಾಡಬೇಕ್ರಿ ಅಂತ ಎಲ್ಲರಿಗೆ ಸ್ಟಾರ್ಟ್ ಮಾಡಿದ್ದವರು ಅವರೇ, ಇಬ್ಬರು ಕೂಡಿ ಪ್ರಕಾಶ್ ಅಣ್ಣವ್ರು ಇಬ್ಬರು. ಅದಕ್ಕಾಗಿ ನಾವು ಕೂಡ ಕೈ ಜೋಡಿಸಿ ಭಕ್ತಿಯು ನಾವೆಲ್ಲ ತಂದಿದ್ದೀವಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ತಾಯಂದರು ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಇದೆ. ನೀವು ಯಾರೋ ಇರ್ಲಿಲ್ಲ ಅಂದ್ರೆ ಇಲ್ಲಿ ಏನೋ ಇದಿಲ್ಲ, ಎಲ್ಲ ಮನೆ ಖಾಲಿ ಇತ್ತು, ನೀವೆಲ್ಲ ಬಂದ್ಮೇಲೆ ಮತ್ತೆ ತುಂಬ ಹೋಗ್ತದೆ. ಹಾಗಾಗಿ ನಿಮ್ಮೆಲ್ಲರ ಶ್ರೀಚರಣಕ್ಕೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಪ್ರತಿ ತಿಂಗಳ ಅಮಾವಾಸ್ಯೆ ಅಂತ ತಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಬಹಳ ಸಂತೋಷ. ಮೊನ್ನೆ ಹೋದ ತಿಂಗಳ ನೀವು ಕುಂಬಾರ ಗುಂಡಯ್ಯನ ಜಯಂತಿಯನ್ನು ಕೂಡ ಬಹಳ ವಿಜೃಂಭಣೆಯಿಂದ ಮಾಡಿದ್ರಿ. ಎಲ್ಲರೂ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಅಪ್ಪವರು ಕೂಡ ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ಸಂತೋಷಪಟ್ಟರು. ಹಾಗಾಗಿ ಈಗ ಮತ್ತೆ ಇಲ್ಲಿಂದ ಶ್ರಾವಣ ಪ್ರಾರಂಭವಾಯ್ತು. ಅವ್ರ ತಾಯಿ ಬಲ್ಲೆ ಕೂಡ ತಾಯಿ ಬಲ್ಲೆ ಕೂಸ್ ಶಾಂತ ಆಗ್ತದೆ, ಬೇರೆ ಬಲ್ಲೆ ಆಗಲ್ಲ. ಅದಕ್ಕಾಗಿ ಶ್ರಾವಣ ಮಾಸ ಈಗ ಪ್ರಾರಂಭ ಆಗ್ತದೆ. ತಾಯಂದ್ರೆ ಶ್ರಾವಣ ಮಾಸ ಯಾವಾಗ ಹೇಗೆ ಅಂತ ತಾವೆಲ್ಲ ಸ್ವಲ್ಪ ಅದರಲ್ಲಿ ವಿಚಾರ ಮಾಡಬೇಕು. ಹಿರಿಯರು ನೋಡ್ರಿ ಹೆಂಗೆ ಹಬ್ಬಗಳು ಆಚರಣೆ ಮಾಡ್ತಾ ಇದಾರೆ ಅಂದ್ರೆ, ಶ್ರಾವಣ ಮಾಸದಲ್ಲಿ ಮಳೆ ಬೀಳ್ತಾ ಇರ್ತದೆ. ಹಿಂಗೆ ಒಳಗೆ ಬೆಚ್ಚ ಕೂತ್ಕೊಂಡು ಸುಮ್ಮನೆ ಕುಂತ ಇದು ಹೊಡಿಬಾರ್ದು, ಬೇರೆ ಮಾತುಗಳು ಆಡಬಾರ್ದು ಅಂತ ಹೇಳ್ಕೊಂಡು ಏನು ಮಾಡಿದ್ರು ಅಂದ್ರೆ, ಭಕ್ತಿ ಶ್ರದ್ಧೆಯಿಂದ ಗುರು ಹಿರಿಯರನ್ನು ನೆನೆಸಬೇಕು, ಪೂಜೆಯನ್ನ ಮಾಡಬೇಕು, ಹಿರಿಯರ ಮಾತುಗಳನ್ನ ಕೇಳಬೇಕು ಅಂತ ಹೇಳ್ಕೊಂಡು, ಆ ಶರಣರ ಒಂದು ಸಂದೇಶವನ್ನ ಕೇಳಬೇಕು ಅಂತ ಹೇಳ್ಕೊಂಡು, ಆ ಗುರುವಿನ ವಾಣಿ ಕೇಳಬೇಕು ಅಂತ ಹೇಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲೆಲ್ಲಿ ಗುಡಿ ಗುಂಡಾರಗಳು ಅದಾವ ಅಲ್ಲಿ ಹೋಗ್ತಾರೆ, ಎಲ್ಲಿ ಮಠ ಮಾನ್ಯಗಳು ಅಲ್ಲಿ ಹೋಗ್ತಾರೆ. ಎಲ್ಲಿ ಯಾವ್ರಾಗ ಮಠನೇ ಇಲ್ಲ ಮತ್ತು ಗುಡಿನೇ ಇಲ್ಲ ಅಂದ್ರೆ ನೀವು ಮನಿನೇ ಮಹಾಮನೆ ಮಾಡ್ಕೋಬೇಕು, ಮನಿನೇ ಮಠ ಮಾಡ್ಕೋಬೇಕು ಅಂತ, ಮನಿನೇ ಗುಡಿ ಮಾಡ್ಕೋಬೇಕು ಅಂತ ಶರಣರು ನಮ್ಗೆ ಕಲಿಸಿದ್ದಾರೆ. ಯಾರಂದ್ರೆ ಯಾರು ಬಸವಣ್ಣರ ವಚನ ಹೇಳ್ತಾರೆ, ಹೊರಗೆ ದೇವಾಲಯ ಹುಡ್ಕೊಂತ ಹೋಗ್ಬಾರ್ದು ಅಂತಾರೆ, ಒಳಗೆ ದೇವರದಾನ ದೇಹವೇ ದೇಗುಲ ಮಾಡ್ಕೋಬೇಕು ಅಂತ ಹೇಳಿ, ಉಳ್ಳುವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳ್ತಾರೆ. ಹಾಗಾಗಿ ಯಾರ ಬಳಿ ದುಡ್ಡು ಅವ, ಹಣ ಅದ, ಅವ್ರು ದುಡ್ಡು ಕಟ್ತಾರಪ್ಪ, ಗುಡಿಗಳು ಕಟ್ತಾರ, ನಾನು ದೇಹವೇ ದೇಗುಲ ಮಾಡ್ಕೋಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಹಾಗಾಗಿ ಎಲ್ಲರಲ್ಲಿ ಪರಮಾತ್ಮ ಇದಾನ ಅನ್ನೋದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ದೇವರು ಎಲ್ಲದಾನ ಅಂತ ತಿಳ್ಕೋಬೇಕು. ದೇವರು ನಮ್ಗೆ ಏನು ಈ ಜನ್ಮಕ್ಕೆ ಕೊಟ್ಟಿದಾನಂದ್ರೆ ಆ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ನಮ್ಗೆ ಏನೇನು ಮಾಡ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ತಿಳ್ಕೊಳ್ಳೋಕೆ ಶ್ರಾವಣ ತಿಂಗಳು ಒಂದು ತಿಂಗಳು ಏನ್ ಮಾಡ್ಬೇಕಂದ್ರೆ, ಆ ಜ್ಞಾನವನ್ನು ನಾವು ಪಡ್ಕೋಬೇಕು ಅಂದ್ರೆ ಎಲ್ಲ ಶರಣ ಸಾಹಿತ್ಯವನ್ನ, ವಚನ ಸಾಹಿತ್ಯವನ್ನ, ಒಂದೊಂದು ವಚನ ದಿನನಿತ್ಯ ನೀವು ಒಂದು ವಚನ ಪಠನ ಮಾಡೋದು, ಆ ವಚನದ ಅರ್ಥ ಬಂತು, ಅರ್ಥ ನೀವು ಹೇಳಕ್ ಕಲೀರಿ. ಆಮೇಲೆ ಭಜನೆ, ಈಗ ತಾಳನ್ನ ತಂದರ ಮಮ್ಮರ ಯಾಕೋ ತಾಳಿಗೆ ದಾರ ಕಟ್ಟಿಲಿ ಕಾಣಿಸ್ತೇನೆ, ನಾ ತಗೊಂಡ್ ಬರ್ರಿ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಪ್ರಾರಂಭ ಮಾಡಬೇಕು ಅಂತ ನನ್ನ ವಿಚಾರ ಇತ್ತು. ಅದೇ ಮೈಕ್ ಬಂದಿದೆ ನಿಮ್ಗೆ, ಸೌಂಡ್ ಬಾಕ್ಸ್ 4 ಜನ ಹೆಚ್ಚಿಗೆ ಆಜು ಬಾಜು ಕೇಳ್ತಾರಮ್ಮ. ಹಾಗಾಗಿ ನೀವು ಏನ್ ಮಾಡ್ರಿ ಅಂದ್ರೆ, ಕುಂಬಾರ ಗುಂಡಯ್ಯ ಬರೀ ಕುಂಬಾರ ಸಮಾಜಕ್ಕೆ ಅಷ್ಟೇ ಇಲ್ಲಮ್ಮ, ಇಡೀ ಜಗತ್ತಿಗೆ ಬೆಳಕಾಗಿ ಹೋಗ್ಯಾನ ಅಂತ ಹೇಳಿ ಒಬ್ಬರಿಗೆ ಆಜು ಬಾಜುದವರಿಗೆ ಕುಂಬಾರ ಗುಂಡಯ್ಯ ಬರೀ ಕುಂಬಾರ ಕೆಲಸ ಮಾಡಿಲ್ಲಮ್ಮ, ಅವ್ರು ಮಾಡಿದ್ದ ಗಡಿಗೆ ಹೆಂಗ್ ಉಪಯೋಗ ಎಲ್ಲರಿಗೆ ಬಂದದಲ್ಲ. ಹಾಗಾಗಿ ಆ ಕುಂಬಾರ ಗುಂಡಯ್ಯ ಬದುಕಿ ನಿಮ್ಮೆಲ್ಲರಿಗೆ ಬೆಳಕಾಗಿ ಕೊಟ್ಟು ಹೋಗಿದ್ದಾರೆ. 1-2 ವಚನ ಸಿಗ್ಲಿ ಪರವಾಗಿಲ್ಲ, ಆದ್ರೆ ಇಂಥ ಒಂದು ಬದುಕು ಅವ್ರು ಬದುಕಿದ್ದಾರೆ ನಿಮ್ಗೆಲ್ಲರಿಗೂ ಗೊತ್ತು ಆಗ್ಬೇಕು ಅಂತ ಅವ್ರಿಗೆಲ್ಲರಿಗೆ ಆಜು ಬಾಜು ಪ್ರೀತಿಯಿಂದ ಮಾಡ್ರಿ, ಪ್ರೀತಿಯಿಂದ ಕರೀರಿ. ನಾವೇ ಮಾಡ್ಬೇಕು ಅಂತ ಅಲ್ಲ, ಮುಂದೆ ಬಹಳ ದೊಡ್ಡ ಒಂದು ಇದು ಮಾಡೋಣ ಅಂತ ನಮ್ದು ಸಂಕಲ್ಪ ಉಟ್ಕೋಬೇಕು. ಯಾಕಂದ್ರೆ ಬಾಲ್ಕಿಯಲ್ಲಿ ಹುಟ್ಟಿದ ಒಬ್ಬ ಶರಣರು, ಬಾಲ್ಕಿಯಲ್ಲಿ ಗೊತ್ತು ಅವ್ರದ್ದು ಏನೂ ಸ್ಮಾರಕಗಳಿಲ್ಲ, ಬಾಲ್ಕಿಯಲ್ಲಿ ಅವ್ರದ್ದು ಏನೂ ಇಲ್ಲ, ಇದ್ದಿದ್ದು ಸಹಿತ ಶ್ರೀಮಂತ ಮನೆತನದಲ್ಲಿ ಕಸ್ಕೊಂಡು ಅವ್ರ ಕಬ್ಜದಾಗಿದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಮತ್ತೆ ಸಂಘಟಿತರಾಗಬೇಕು, ಮತ್ತೆ ಆ ಶರಣರ ಒಂದು ತತ್ವ ವಿಚಾರಗಳನ್ನ ತಿಳಿದುಕೊಂಡು ಅವ್ರು ಹೇಗೆ ಮಾಡಿದ್ರು ನೋಡ್ರಿ. ಯಾವ್ದು ಕುಂಬಾರ ಗುಂಡಯ್ಯನವರಿಗೆ ದೊಡ್ಡ ಸಂಪತ್ತು ಸಿಕ್ಕಿತ್ತು, ಆದ್ರೆ ಆ ಸಂಪತ್ತನ್ನು ನಾವು ಇಟ್ಕೊಳ್ಳಾರದೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಸಮಾಜಕ್ಕೆ ಗುರುಬಸವಣ್ಣರ ಸನ್ನಿಧಿಯಲ್ಲಿ ಹನುಮ ಮಂಟಪದಲ್ಲಿ ಒಯ್ದು ಆ ಸಂಪತ್ತನ್ನು ಅವ್ರಿಗೆ ಕೊಟ್ಬಿಟ್ರು. ಹಾಗಾಗಿ ನಾವು ಯಾವ್ದು ಸಂಪತ್ತಿದೆ, ನಾವು ಎದಕ್ಕಾಗಿ ಬದುಕಿದೀವಿ, ಏನದಂತ ತಿಳ್ಕೊಂಡು ಶರಣರು ಬದುಕಿದ್ರಲ್ಲ. ಹಾಗಾಗಿ ನಾವು ಕೂಡ ಸಂಪತ್ತು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಸಂಪತ್ತು ಅಂದ್ರೆ ನಾವೇನ್ ತಿಳ್ಕೊಂಡಿದ್ದೀವಿ ಅಂದ್ರೆ, ಈ ಮನೆ,
ಹೊಲ, ಬಂಗಾರು, ಬೆಳ್ಳಿ ಇಂಥದ್ದೆಲ್ಲ ಸಂಪತ್ತನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಸಂಪತ್ತು ಅದು ಇಲ್ಲ ಅಂತ ಶರಣರು ಹೇಳ್ತಾರೆ. ಯಾವುದು ನಿಜವಾದ ಸಂಪತ್ತು ಅಂದರೆ ನಮ್ಗೆಲ್ಲಕ್ಕಿಂತ ನೋಡ್ರಿ, ಇದು ಈ ದೇಹವನ್ನು ಕೊಟ್ಟಿದ್ದಾನಲ್ಲ ಭಗವಂತ, ಹೆಂಗೆ ಕಳಿಸಿದಾನೆ ನಮ್ಗೆ ಎಲ್ಲವನ್ನ ಕೊಟ್ಟು ಕಳಿಸಿದಾನೆ. ಇದಕ್ಕಿಂತ ದೊಡ್ಡ ಸಂಪತ್ತು ಏನದ? ಇದಕ್ಕಿಂತ ದೊಡ್ಡ ಸಂಪತ್ತು ಏನದ ಹೇಳ್ರಿ? ಹೆಂಗೆ ಸಂಪತ್ತು ಅಂತೀರಿ ಅಂದ್ರೆ, ಒಬ್ಬರಿಗೆ ನೀವು ಏನಾದ್ರೆ ನಿಮ್ಮ ಭಾಗಗಳು ಕೇಳಿದಾಗ ಕೈ, ಬೊಟ್ಟು, ಕಣ್ಣು, ಕಿವಿ ಒಂದೊಂದು ಕೋಟಿ ರೂಪಾಯಿ ಕೊಡ್ತಾರ. ನೀವು ಕೊಡ್ತಾ ಅಂದ್ರೆ ಕೊಡ್ತೀರೇನು? ಕೊಡಕ್ಕೆ ಆಗ್ತೇನೆ ಹೇಳ್ರಿ? ಮತ್ತೆ ಅದಕ್ಕೆ ಒಂದು ದೊಡ್ಡ ಸಂಪತ್ತ, ಅದು ಯಾವುದು ದೊಡ್ಡ ಸಂಪತ್ತಿದೆ? ನಮ್ಮ ದೇಹ ಬಹಳ ದೊಡ್ಡ ಸಂಪತ್ತು ನಮಗೆ ಭಗವಂತ ಕೊಟ್ಟಿದ್ದಾನೆ. ಜೊತೆಗೆ ಇಲ್ಲಿ ಭಗವಂತ ಏನು ಕಡಿಮೆ ಮಾಡೋಣ ಹೇಳಿ, ನಾವು ಬರೋಕ್ಕಿಂತ ಪೂರ್ವದಲ್ಲಿ ಅನ್ನ ಇದೆ, ನೀರು ಇದೆ, ಬೆಳಕಿದೆ, ಗಾಳಿ ಇದೆ, ಭೂಮಿ ಇದೆ, ಎಲ್ಲವನ್ನ ಕೊಟ್ಟು ಕಳಿಸಿದಾನ. ಎಲ್ಲವನ್ನ ಕೊಟ್ಟು ಕಳಿಸಿದ್ದು ನಾವು ಹೆಂಗಿರ್ಬೇಕು ಅಂತಂದ್ರೆ, ನಾವು ಹೆಂಗ್ ಬದುಕಬೇಕು? ಅವನ್ನೆಲ್ಲ ಕೊಟ್ಟಿದ್ದು ಕೆಡಿಸಬಾರದು, ಕೆಡಿಸಲಾರ್ದಂಗೆ ಬದುಕಬೇಕು ಅಂತ ಶರಣರು ಹೇಳ್ತಾರದು. ಅವ್ರು ಹೆಂಗೆ ಬದುಕ್ಯಾರಂದ್ರೆ, ಅವ್ರು ಇನ್ನೊಬ್ಬರಿಗೆ ನೋವನ್ನು ಕೊಟ್ಟಿಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟಿಲ್ಲ. ಅವ್ರು ಏನು ಬದುಕಿದ್ರು ಅಂದ್ರೆ ಸತ್ಯಶುದ್ಧ ಕಾಯಕ ಮಾಡಿದ್ರು, ಲಿಂಗ ಪೂಜೆ ಮಾಡಿದ್ರು, ಗುರು ಬಸವಣ್ಣ ಕಲಿಸಿದ ಹಾಗೆ ಅವರ ದಾಸೋಹ ಮಾಡಿದ್ರು. ದಿನನಿತ್ಯ ಅವರು 3 ಕೆಲಸ ಮಾಡ್ತಿದ್ರು. 3 ಕೆಲಸ ನಾವು ಕೂಡ ಎಲ್ಲರೂ ಮಾಡ್ಬೇಕಮ್ಮ. ಇದು ತಪ್ಪಲ್ಲದೆ ಮಾಡ್ಬೇಕು. ನಾನು ಹೇಳ್ತೀನಿ, ದಯಮಾಡಿ ವಿನಂತಿ ಮಾಡ್ತೀನಿ, ನಿಮ್ಮದು ಎಲ್ಲರೂ ನೋಡಿ ಬಾಲ್ಕೆದಾಗ ಎಲ್ಲರೂ ಕಲಿಬೇಕು ಅಂತ ನಂದು ವಿಚಾರ. ನೀವು ಮನೆಯಾಗ ಪೂಜೆ, ಲಿಂಗ ಪೂಜಾ ದೀಕ್ಷಾ ತಗೊಂಡಿಲ್ಲ ಅಂದ್ರೆ ಆ ದೀಕ್ಷಾ ತಗೊಳ್ರಿ. ಯಾಕಂದ್ರೆ ಅತ್ಯಂತ ಇಡೀ ಜಗತ್ತಿನಾಗ ಯಾರಾದ್ರೂ ದೇವರ ಬಗ್ಗೆ ಸರಿಯಾಗಿ ಕಲ್ಪನೆ ಕೊಟ್ಟು ದೇವರ ರೂಪವನ್ನ, ನಮಗೆ ಸ್ವರೂಪವನ್ನ ತೋರಿಸಿಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಗುರು ಬಸವಣ್ಣವರು. ಹಾಗಾಗಿ ಇಡೀ ಜಗತ್ತಿನಾಗ ಎಷ್ಟು ಜನ ನಾವು ಜಾತಿ ವಿಜಾತಿ ಅವರ ಕಾಯಕ ಕರ್ಮಗಳು ಏನೇನು ದೂರ ಎಲ್ಲ ಮಾಡಿದ್ರಲ್ಲ, ಅವರೆಲ್ಲರನ್ನ ಬಲ್ಲಿ ತಗೊಂಡು ಗುರು ಬಸವಣ್ಣರು ಏನ್ ಮಾಡಿದ್ರು ಅಂದ್ರೆ, ಮೊದಲನೇದಾಗಿ ದೇವರ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಗೆ ಅವ್ರಿಗೆ ದೇವರು ಮತ್ತು ಧರ್ಮ, ಆಮೇಲೆ ಕಾಯಕ ಮತ್ತು ದಾಸೋಹ, ಇವು 4 ಮಾತುಗಳ ಮೇಲೆ ಬಹಳ ಒತ್ತು ಕೊಟ್ಟವ್ರು ಬಸವಣ್ಣವರು ತಮ್ಮ ಜೀವನದಲ್ಲಿ ಎಲ್ಲರಿಗೂ ತಿಳಿಸ್ಯಾರ. ಯಾಕಂದ್ರೆ ಈ ದೇವರ ಬಗ್ಗೆ ಬಂತಂದ್ರೆ ಎಷ್ಟೋ ಜನ ಇವತ್ತಿಗೂ ಪುರೋಹಿತಶಾಹಿ ಜನ ನಾವು ಪೂಜಾರಿಗಳು ನೋಡ್ತೀರಿ, ಅವ್ರು ಪೂಜೆ ಮಾಡ್ತಾರೆ, ನಮಗೆ ಪೂಜೆ ಮಾಡ್ಲಿಕ್ಕೆ ಕೊಡಲ್ಲ. ಅವ್ರು ಪೂಜೆ ಮಾಡ್ತಾರ ಅಂದ್ರೆ ನಾವು ಪೂಜೆ ನಮ್ದು, ಈಗ ನಾವು ಊಟ ಮಾಡೋದು ನಮ್ಮ ಹೊಟ್ಟೆ ತುಂಬ್ತದಲ್ರಿ, ಅವ್ರು ಊಟ ಮಾಡಿದ್ಮೇಲೆ ಅವ್ರ ರೊಟ್ಟಿ ಅಂದ್ರೆ ಯಾರು ಪೂಜೆ ಮಾಡಿದ್ರು ಆ ಫಲ ಅವ್ರಿಗೆ ಸಿಗ್ತದ, ನಮಗೆ ಸಿಗ್ತದೆ, ಅವ್ರಿಗೆ ಸಿಗ್ತದೆ. ಹಾಗಾಗಿ ಗುರು ಬಸವಣ್ಣರು ಏನು ಕಲಿಸ್ತಾರಂದ್ರೆ, ನಮಗೆ ಫಲ ಸಿಗಬೇಕು, ನಮಗೆ ಮನಸ್ಸಿಗೆ ಶಾಂತಿ ಆಗ್ಬೇಕಂದ್ರೆ ನಮಗೆ ಪೂಜೆ ಮಾಡಬೇಕು. ಆ ಪೂಜೆ ಹೆಂಗ್ ಮಾಡ್ಬೇಕಂದ್ರೆ ಅವ್ರೇನು ಹೇಳಿದ್ರು ಅಂದ್ರೆ, ಈ ಲಿಂಗಾಯತ ಧರ್ಮಕ್ಕೆ ಒಂದು ಹೊಸದಾಗಿ ಧರ್ಮವನ್ನು ಕೊಟ್ಟು ಲಿಂಗವನ್ನ ಕೊಟ್ಟರಮ್ಮ. ಆ ಲಿಂಗ ನಾವೇನು ಮಾಡ್ಕೊಂಡಿದ್ದೇವೆ ಅಂದ್ರೆ, ಯಾವುದೋ ಒಂದು ಜಾತಿ ಕುರು ಅಂತ ನಾವು ಹೇಳ್ತಾ ಇದೀವಿ. ಅದು ಜಾತಿ ಕುರು ಅಲ್ಲ, ಅದು ಜ್ಯೋತಿ ಅದ ಅಂತ ಗುರು ಬಸವಣ್ಣ ತೋರಿಸ್ಕೊಟ್ರು. ಜ್ಯೋತಿ ಅಂದ್ರೆ ಬೆಳಕವನು, ಬೆಳಕದ ಜ್ಯೋತಿ ಅಂದ್ರೆ ಬೆಳಕು. ಬೆಳಕು ಯಾರಿಗೆ, ಯಾವ ಜಾತಿಗೆ ಬೇರೆ ಅದ್ರ? ಪಣತೆ ಯಾವ್ದಾರ ಬೇರೆ ಇರ್ಬೋದು, ಪಣತೆ ಬಂಗಾರದ ಇರ್ಬೋದು, ರಾಜಹನ ಬಂಗಾರದ ಇರ್ಬೋದು, ಒಬ್ಬ ಅದಕ್ಕೆ ಶ್ರೀಮಂತನ ಮತ್ತು ಬೆಳ್ಳಿ ಮತ್ತೆ ಬೇರೆ ಯಾವ್ದಾರ ಮಾಡಿರ್ಬೋದು. ಆದರೆ ಮಣ್ಣಿನ ಪಣತೆನು ಎಲ್ಲಾ ಪಣತೆದಾಗ ಜ್ಯೋತಿ ಯಾವುದೇ ಹೆಸರು ಬೆಳಕಷ್ಟೇ ಕೊಡ್ತಲ್ರಿ. ಹಾಗೆ ಇವು ಪಣತೆಗಳು, ನಾವು ಕೂಡ ಎಲ್ಲ ಪಣತೆಗಳು ಇದ್ದಂಗೆ, ಇದು ನಾವು ಕೂಡ ಪಣತೆಗಳು ಇದ್ದಂಗೆ. ನಮ್ಮಲ್ಲಿ ಜ್ಯೋತಿ ಇದಲ್ಲ, ಆ ಜ್ಯೋತಿಯನ್ನು ಹೊರಗೆ ತೆಗಿಬೇಕು ಅಂದ್ರೆ ಈ ಜ್ಯೋತಿಯ ಮುಖಾಂತರ ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವಂತ ಹೆಂಗೆ ಹೇಳ್ತಾರಲ್ಲ, ಅದು ಇಷ್ಟಲಿಂಗ ಏನದ ಅಂದ್ರೆ, ನಾವು ಜ್ಯೋತಿ ಕುರು ಅಂದ್ರೆ ಒಳಗಿದ್ದ ಜ್ಯೋತಿಯನ್ನ ನೋಡೋದದು. ಒಳಗಿಂದ ನಮ್ಗೆ ಜ್ಞಾನ ಬರಬೇಕು ಅಂತ ಹೇಳಿ ಅದನ್ನ ಇಷ್ಟಲಿಂಗ ನಮಗೆ ಕೊಟ್ಟಿದ್ದಾರೆ ಗುರು ಬಸವಣ್ಣವರು. ಹಾಗಾಗಿ ಗುರುವಿನ ಮುಖಾಂತರ ನಾವು ತೆಗೆದುಕೊಳ್ಬೇಕಾಗ್ತದೆ. ನಾವು ಎಲ್ಲರ ಮಾರ್ಕೆಟ್ ನಾವು ಹೋಗಿ ಭಜನ ಸಿಕ್ತಂತ ಅಷ್ಟೇ ನಮ್ಗೆ ಇದು ಆಗಲ್ಲ. ಯಾಕೆ ಆ ಗುರುವಿನ ಮುಖಾಂತರ ತಗೋಬೇಕು ಅಂತಂದ್ರೆ, ಆ ಗುರು ಏನ್ ಮಾಡ್ತಾರೆ, ನಮ್ಗೆ ಕಲಿಸ್ಕೊಡ್ತಾರೆ. ನಿಮ್ಮ ಜೀವನ ಹೆಂಗ್ ಬದುಕಬೇಕಪ್ಪ, ನೀನು ಬೆಳಿಗ್ಗೆ ಏಳಬೇಕು, ಸ್ನಾನ ಮಾಡಬೇಕು, ಪೂಜಾ ಮಾಡಬೇಕು, ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಎಲ್ಲ ಗುರುಗಳು ನಮ್ಗೆ ಕಲಿಸ್ತಾರ. ಅದನ್ನು ನಾವು ಕಲ್ತು ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಕೂಡ ಬದುಕಿ ಆ ಮುಕ್ತಿ ಪಥಕ್ಕೆ ಹೋಗ್ಬೇಕಾಗ್ತದೆ ನಮ್ಮ ಶಾಂತಿ. ಯಾಕಂದ್ರೆ ಇಲ್ಲಿ ಬಂದಿದ್ದಿ ಅದಕ್ಕಂದ್ರೆ ಒಂದು ಯಾತ್ರಿಕರಾಗಿ ಬಂದಿದ್ದೀವಿ. ಹೆಂಗೆ ಯಾತ್ರಿಕರು ಬರ್ತಾರೆ, ಯಾತ್ರೆ ಮುಗಿತಂದ್ರೆ ನಾವು ಯಾವ್ದಾರ ಊರಿಗೆ ಹೋಗ್ತೇವೆ, ಕಾಶಿ ಯಾತ್ರೆಗೆ, ರಾಮೇಶ್ವರ್ಗೆ, ಅಲ್ಲಿ ನಾವು ಬಸವ ತತ್ವದವ್ರು ಹೋಗಂಗಿಲ್ಲ. ಆದ್ರೆ ಬಹಳ ಜನ ಯಾತ್ರೆಗೆ ಹೋಗ್ತಾರೆ. ಯಾತ್ರೆಗೆ ಹೋಗಿ ಮತ್ತೆ ಮುಗಿತ ಮತ್ತೆ ಮನೆಗೆ ಬರ್ತಾರೆ. ಹಾಗೆ ನಾವು ಏನು ಮಾಡಿದೇವೆ ಅಂದ್ರೆ, ಈ ಭಗವಂತನ ಒಂದು ಹೆಂಗದ ಅಂದ್ರೆ, ಇಲ್ಲಿ ಇದು ಒಂದು ದೊಡ್ಡ ಒಂದು ವಿಶ್ವ ಹೆಂಗ್ ಕಟ್ಸ್ಯಾನ ಭಗವಂತ ಅಂದ್ರೆ, ಇಲ್ಲೆಲ್ಲ ನೋಡ್ರಿ ಹೆಂಗ್ ಇಟ್ಟಾನಂದ್ರ, ಭಗವಂತ ಒಂದ್ ಕಡೆ ಬೆಳಗ್ಗೆ ಎಷ್ಟು ಬೆಳಕದ, ಚಂದ್ರನ ಬೆಳಕು, ರಾತ್ರಿ ಆಯ್ತಂದ್ರೆ ಚಂದ್ರನ ಬೆಳಕು, ಹಗಲು ಸೂರ್ಯನ ಬೆಳಕು, ಮಳೆ ಸುರಿಸ್ತಾ ಇದೆ, ಭೂಮಿ ಬೆಳೀತಾ ಇದೆ, ಗಿಡಗಳು ಹಣ್ಣು ಕೊಡ್ತಾ ಇದಾವೆ, ಹಕ್ಕಿ ಪಕ್ಷಿಗಳು ಎಷ್ಟು ಆನಂದವಾಗಿ ಹಾಡ್ತಾ ಇದ್ದಾವೆ. ಮತ್ತು ಮನುಷ್ಯನಾಗಿ ನಾವು ಕೂಡ ಅದರೊಳಗೆ ಬದುಕಬೇಕಲ್ಲ ಅಂತ ಶರಣರು ಹೇಳ್ತಾರೆ. ಪಶು ಪಕ್ಷಿಗಳ ಉದಾಹರಣೆಗಳು ಯಾಕೆ ಕೊಡ್ತಾರಂದ್ರೆ, ಮನುಷ್ಯ ಎಲ್ಲಕ್ಕಿಂತ ಜ್ಞಾನಿ ನಂತರ ನಾನು ಕೊಟ್ಟು ಕಳಿಸಿದ, ಆದ್ರೂ ಎಲ್ಲಕ್ಕಿಂತ ದುಃಖದಾಗ ಇವನೇ ಅದಾನ ಅಂತ ಹೇಳಿ ಭಗವಂತಗೆ ಬಹಳ ಚಿಂತೆ ಮಾಡ್ತಾನೆ ಭಗವಂತ ಈ ಮನುಷ್ಯರ ಸಂಬಂಧ. ನಾವು ಏನಾದ್ರೂ ಇವನು ಒಳ್ಳೇದು ಮಾಡಿ ಬರ್ತಾನ ಅಂತ ನಾವು ಕಳಿಸಿದ್ರೆ, ಇವ ಮತ್ತೆ ಇಲ್ಲೆಲ್ಲ ಕಿತಾಪತಿ ಮಾಡಿ ಇಲ್ಲೆಲ್ಲ ದುಃಖದಾಗೆ ಒದ್ದಾಡತ್ತಾನ ಅಂತ ಅವನಿಗೆ ನೋವು ಆಗ್ತಾ ಇದೆ. ಹಾಗಾಗಿ ಆ ನೋವನ್ನ ನಾವು ಯಾಕಂದ್ರೆ ನೋಡ್ತಾ ಇದ್ದೀವಿ. ಈ ಮನುಷ್ಯನ ಜೀವನ ಅಂದ್ರೆ ಹೆಂಗಿದ್ದಾರೆ, ಎಷ್ಟು ವರ್ಷ ನಾವು ಬದುಕ್ತೀವಿ, ಎಷ್ಟು ವರ್ಷ ಇರ್ತೀವಿ ನೋಡ್ರಿ. ಇನ್ನೊಂದು ಸರಿ ದಿನ ಬರ್ತಿದ್ರಲ್ಲ,
ತಿಂಗಳ ಬರ್ತಿದ್ರು ಪಾಪ. ಆವತ್ತು ಸಹಿತ ನಮ್ಮ ಜೊತೆ ಮಧ್ಯಾಹ್ನ ತನ ಎಲ್ಲ ಪ್ರಾರ್ಥನೆ ಪೂಜೆಯಲ್ಲಿ ಮಠದ ಕುಂತೆಲ್ಲ ನಾವು ಚಿಂತನೆ ಮಾಡ್ತೀವಿ. ಆಮೇಲೆ ಸಾಯಂಕಾಲ 6 ಗಂಟೆಗೆ ಭೇಟಿಯಾಗಿದ್ದಾರೆ. 7ಕ್ಕೆ ಎಲ್ಲ ಕಡೆ ಮಗಳ ಮನೆಗೆ ಎಲ್ಲ ಕಡೆ ಹೋಗಿ ಬಂದು ಪ್ರಸಾದ ಮಾಡಬೇಕು ಅಂತಂತಾರೆ. ಇನ್ನೂ ಪ್ರಸಾದ ಮಾಡಿಲ್ಲ ಅಂತಂದ್ರೆ ನಾವು ಪ್ರಸಾದ ಮಾಡಿರ್ಬೇಕು ಅಂತ ತಿಳ್ಕೊಂಡಿದ್ದೇವೆ. ನಿನ್ನೆ ಮಾತಾಡಿದ್ರೆ ಪ್ರಸಾದ ಮಾಡಿಲ್ಲ, ಆಗಿನಾಗೆ ಸ್ವಲ್ಪ ಎದೆ ಯಾಕೋ ನಮ್ಗೆ ನೋವಾಗ್ಲತ್ತ ಅಂತ ತಿಳ್ಕೊಂಡು 15 ನಿಮಿಷದಾಗೆ ಅವ್ರು ನೋವಾಗ್ಲತ್ತ ಅಂತ ಹೇಳಿ ಅಲ್ಲೇ ಪಲಂಗ್ನಾಗ ಇದು ಮಾಡ್ಯಾರ. ಅವತ್ತ ಸೊಸಿ ಮಗ ಇಬ್ಬರು ಎದಿ ತಿಕ್ಕ್ಯಾರಂತ. ನಂಗೆ ಯಾಕೋ ಮೀಟಿಂಗ್ ಹೋಗ್ಯದಂತ ಹೊಂಟಾರಂದ್ರೆ ಮೀಟಿಂಗ್ ಮಾಡ್ಯಾರ. ಮೀಟಿಂಗ್ ಮಾಡಿ ಬಂದು ಇದು ಮಾಡ್ಯಾರ, ಅಲ್ಲೇ ಗೊಂಡ್ಬಿಟ್ಟಾರ 15 ನಿಮಿಷನಾಗ. ಹಾಗಾಗಿ ಮನುಷ್ಯನ ಜೀವನ ಅಂತಂದ್ರೆ ನಾವು ಏನಂತ ಬಹಳ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಜೀವನ ಸುಖ ಆಗ್ತದೆ. ಯಾಕಂದ್ರೆ ಸುಮ್ಮನೆ ಇಲ್ಲದ ತೊಂದರೆದಾಗ ಸುಮ್ಮನೆ ಒದ್ದಾಡೋದು. ಇನ್ನೂ ಎಷ್ಟು ದಿವಸ ಬದುಕ್ತೀವಪ್ಪ ನಾವು, ಏನು 100 ವರ್ಷ ಕೊಟ್ಟಾನ ಅಂತಾರೆ ಶರಣರು. ಅದ ಹೇಳಲ್ಲ, ಯಾವತ್ತು 100 ವರ್ಷ ಆಗ್ಯದ ಅಂದ್ರೆ ಅಂದೇ 100 ವರ್ಷ ಆಗೈತೆ ಅಂತ ತುಂಬ್ಕೊಂಡು ಆಗ್ಯಾವಂತ ಬದುಕಬೇಕು ಅಂತ ಶರಣರು ಕಲಿಸ್ತಾರೆ. ನಾವೆಂದ್ರೆ ಇನ್ನೂ ನೋಡೋಣ, ಇನ್ನೂ ಮಾಡೋದು ಎಲ್ಲ ಮಾಡೋದು, ಇನ್ನೂ 100 ವರ್ಷನ ಭಾಳ ದೂರ ನೋಡೋರು ಅನ್ಕೋತ ನಾವು ಮಾಡ್ತೀವಿ. ಶರಣರು ಹಾಗೆ ಹೇಳಲ್ಲ, 100 ವರ್ಷ ಇವತ್ತೇ ಆಗಿ ಬದುಕಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತಂದ್ರೆ ನಾವು 4 ಮಾತು ನೆನಪಿಟ್ಕೋಬೇಕು. ಧರ್ಮದ ಕಾರ್ಯ ಅದು ಹೇಳ್ಯಾರ, ಒಂದು ಚಿಡಿಗಳು ಸ್ಟೆಪ್ ಇಟ್ಟಾರ ಅಲ್ಲಿ ಏನು ಹೇಳ್ತಾರಂದ್ರೆ, ಯಾವುದೇ ಧರ್ಮ ಆಚರಣೆ, 1ನೇದು ಧರ್ಮ ಅಂತ ಹೇಳ್ತಾರೆ, 2ನೇದು ಅರ್ಥ, ಕಾಮ, ಮೋಕ್ಷ ಅಂತ 4 ಚಿಡಿಗಳವ ನಮ್ಮ ಜೀವನಕ್ಕೆ. ಬದುಕಿಗೆ ಹೆಂಗವಂದ್ರೆ 4 ಚಿಡಿಗಳವ. 4 ಚಿಡಿಗಳು ನಾವು ಏನೇ ಏರದೇವು ಅಂದ್ರೆ ಮುಕ್ತಿ ಪಥಕ್ಕೆ ಹೋಗ್ಬೇಕಾದ್ರೆ 4ನೇ ಚಿಡಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಮೊದಲು ಏನು ಮಾಡಬೇಕು ಅಂದ್ರೆ ಧರ್ಮ ಅಂತ ಹೇಳ್ತಾರೆ. ಧರ್ಮ ಅಂತಂದ್ರೆ ಧರ್ಮ ಎದಕ್ಕೆ ಅನ್ಬೇಕು, ಧರ್ಮ ಏನು ಹೇಳ್ತದ, ಧರ್ಮ ನಮ್ಗೆ ಏನು ಕೊಡ್ತದ್ರಿ, ಧರ್ಮ ಅಂದ್ರೆ ಏನ್ರಿ, ಎಲ್ಲಿ ಹೋಗ್ಬೇಕ್ರಿ, ಅಥವಾ ಎಲ್ಲರ ಸಿಗ್ತದೇನ್ರಿ, ಎಲ್ಲರ ಮಾರ್ಕೆಟ್ನಾಗ ಅದಾನು, ಎಲ್ಲಿ ಹೋಗ್ಬೇಕು ಅಂತಂದ್ರೆ ಧರ್ಮ ಅಂದ್ರೆ ಎಲ್ಲಿ ಇಲ್ಲ. ನಾವು ಎಲ್ಲಿ ಇದ್ದೇವಿ ಅಲ್ಲ ಧರ್ಮ ಕಾರ್ಯ ಅಂದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡೋದು ಧರ್ಮ. ಇನ್ನೊಬ್ಬರಿಗೆ ನೋವಿದಾಗಿದ್ದವರಿಗೆ ಸ್ವಲ್ಪ ಸಾಂತ್ವನ ಹೇಳೋದು ನಮ್ಮ ಧರ್ಮ. ದುಃಖದಾಗಿದ್ದವರಿಗೆ ಸ್ವಲ್ಪ ಅವರಿಗೆ ಕಣ್ಣಿನ ನೀರು ಒರೆಸೋದು ನಮ್ಮ ಧರ್ಮ. ಯಾರಾದರೂ ಉಪವಾಸಿ ಬಂದರು, ಏನಾದರೂ ಭಿಕ್ಷಕರು ಬಂದರೆ ಅವರಿಗೆ ಎಷ್ಟು ಅನ್ನದಾನ, ನಮ್ಮಲ್ಲಿ ಇದ್ದಿದ್ದು ದಾನ ಮಾಡೋದು, ಇದು ಧರ್ಮ. ಇನ್ನೊಬ್ಬರಿಗೆ ಒಳ್ಳೇದು ಮಾತಾಡೋದು ಧರ್ಮ. ಎಲ್ಲರ ಜೊತೆ ಪ್ರೀತಿಯಿಂದ ಇರೋದು ಧರ್ಮ. ಧರ್ಮ ಅಂದರೆ ಇದೇ ಕಲಿಸ್ತದೆ. ಧರ್ಮ ಅಂದ್ರೆ ಏನು ಕಲಿಸ್ತಂದ್ರೆ ನಮ್ಮ ಜೀವನವನ್ನು ಹೇಗೆ ಬದುಕಬೇಕು ಅಂತ ಕಲಿಸೋದೆ ಅದು ಧರ್ಮ. ಇದು ನಾವು ಕಲೀಲಿಲ್ಲ ಅಂತಂದರೆ ನಾವು ಹೇಗೆ ಬಂದೇವು ಹಾಗೆ ಹೋಗೋದು ಬೇಡ ಅಂತ ಶರಣರು ಹೇಳ್ತಾರೆ. ಇವತ್ತು ಅವ್ರಿಗೆ ಯಾಕೆ ಪೂಜೆ ಮಾಡ್ತೇವೆ ನೋಡ್ರಿ. ಇವತ್ತು ನಮ್ಮ ಹಿರಿಗಳು ಹೋಗ್ಯಾರ. ನಮ್ಮ ಭಾಳ ನನ್ನ ಮುತ್ಯನ ಹೆಸರು ಅಷ್ಟೇ ನೆನಪದ, ನಿಮ್ಗೆ ಎಷ್ಟು ಮಂದಿ ನೆನಪದ ಗೊತ್ತಿಲ್ಲ. ಯಾರಾದರೂ ನೆನೆಸ್ತಾರಮ್ಮ, ಯಾರಾದ್ರು ನೆನೆಸ್ತಾರೆ, ಮುತ್ಯ, ಅಜ್ಜ, ಪಣಜಂದು ಯಾರಾದ್ರು ನೆನೆಸ್ತಾರೆ. ಮತ್ತು ಈಗ ಇವರು 800, 900, 1000, 10,000, 20,000 ವರ್ಷದ ಹಿಡಿದು ಋಷಿ ಮುನಿಗಳ ಹೆಸರುಗಳು ನೆನಪವ ನಮ್ಗೆ. ದೇಶ ಸ್ವತಂತ್ರ ಮಾಡಿದ ಸ್ವತಂತ್ರ ಸೇನಾ ಎಲ್ಲರದು ನೆನಪವ. ಆದ್ರೆ ನಮ್ಮ ಹಿರಿಗಳು ನಮ್ಗೆ ನೆನಪಿಲ್ಲ. ಯಾಕೆ ನೆನೆಸಲ್ಲ ಅಂತಂದ್ರೆ ಅವ್ರು ಹೆಂಗೆ ಬದುಕ್ರು ಅಂದ್ರೆ ತಮ್ಮ ಸ್ವಾರ್ಥಕ್ಕಾಗಿ ಬದುಕಿದ್ರು. ಅವರು ಪರಹಿತಕ್ಕಾಗಿ ಬದುಕಿಲ್ಲ. ಅವರು ತಮ್ಮ ಸಂಸಾರ, ತನ್ನ ಮನೆ, ತನ್ನ ಕುಟುಂಬ ಅಷ್ಟೇ ಬದುಕಿ ತನ್ನ ಸ್ವಾರ್ಥವನ್ನು ಜೀವನ ಮಾಡಿ ಹೋಗಿರಲ್ಲ. ಅದಕ್ಕಾಗಿ ಅವ್ರು ನೆನಪಿರಂಗಿಲ್ಲ ಅಂತ. ನಾವು ಇಲ್ಲಿ ಸೃಷ್ಟಿದಾಗ ಏನು ಮಾಡೋದು, ಇವರೆಲ್ಲ ಶರಣರು ಹೆಂಗೆ ಮಾಡಿದ್ರು ಅಂದ್ರೆ ತಮ್ಮ ಸ್ವಾರ್ಥ ಜೀವನ ಜೊತೆಗೆ ಕಾಯಕ ಮಾಡಿ ದಾಸೋಹ ಮಾಡಿದ್ರು. ಇನ್ನೊಬ್ಬರಿಗೆ ಜ್ಞಾನದ ಬೆಳಕನ್ನು ಕೊಟ್ಟರು, ತಮ್ಮಲ್ಲಿರುವ ಜ್ಞಾನದ ಬೆಳಕನ್ನು ಹಂಚಿಕೊಂಡ್ರು, ದಾಸೋಹ ಮಾಡಿದ್ರು, ಪುಣ್ಯದ ಕಾರ್ಯವನ್ನು ಮಾಡಿದ್ರು ಅಂತ ತಿಳ್ಕೊಂಡು ಅವ್ರು ಸತ್ಯದಿಂದ ಬದುಕಿದ್ರು ಅಂತ ತಿಳ್ಕೊಂಡು ನಾವು ಅವ್ರಿಗೆ ನೆನೆಸ್ತೀವಲ್ಲ. ಅವರು ನಮಗೆ ಹುಟ್ಟಾರಲ್ಲ, ನಮ್ಮಂಗೆ ಬೆಳೆದಾರಲ್ಲ, ನಮ್ಮಂಗೆ ಇದ್ರ ಸಹಿತ ಅವ್ರ ಪೂಜೆ ಯಾಕೆ ಮಾಡ್ತೀವಿ ಅಂತಂದ್ರೆ ಅವ್ರು ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಲ್ಲ. ಹಾಗಾಗಿ ಇವತ್ತು ನಾವು ಒಳ್ಳೆ ಕೆಲಸ ಮಾಡಿದವ್ರು ಪೂಜೆ ಮಾಡಬೇಕು ಅಂತ ನಾವು ಏನಾರ ಒಳ್ಳೆತನ ಬೆಳೆಸ್ಕೋಬೇಕಲ್ರಿ, ನಮ್ಮಲ್ಲಿ ಏನಾರ ಬೇಕಲ್ರಿ. ಹಾಗೆ ಬಹಳಷ್ಟು ಶರಣರು ಇವತ್ತು ಸಣ್ಣ ಸಣ್ಣ ಪಶು ಪಕ್ಷಿಗಳು ಉದಾಹರಣೆ ಕೊಡ್ತಾರೆ. ಈ ಪಾತರಗಿತ್ತಿ ನೋಡ್ತಾರೆ, ನಮ್ಮ ದುಂಬಿಗಳು ಈ ಹೂವಿನ ಗಿಡ ಮೇಲೆ ಕೂಡ್ತಾವ. ಅವು ಹೆಂಗೆ ಮಕರಂದ ಇರ್ತಾವ ಅಂತಂದ್ರೆ ಹೂವನ್ನು ಕೆಡ್ಸಂಗಿಲ್ರಿ. ಅವು ಹೂವು ಹಾಳು ಮಾಡಂಗಿಲ್ಲ. ತನಗೆ ಎಷ್ಟು ಬೇಕಷ್ಟೇ ಮಕರಂದ ಸಾವಕಾಶ ಹೀರ್ಕೋತಾವಲ್ರಿ. ಮತ್ತು ಅದು ನೋಡಿ ನಾವು ಕಲಿಬೇಕಾ ಬೇಡ? ಇವತ್ತು ನಮ್ಗಲ್ಲಿ ಪಶು ಪಕ್ಷಿ ಪ್ರಾಣಿಗಳು ಆಕಳು ಏನೇನು ತಿಂತೀವಿ, ನಮ್ಮ ಏನೇನು ಹಾಕ್ತೀವಿ, ಅದಕ್ಕೆ ಏನು ಚಲೋಂದು ಹಾಕ್ತೇವ, ಎಲ್ಲೋ ಕಸ ಕಡ್ಡಿ ಹುಲ್ಲೆಲ್ಲ ತಿಂತದ, ಏನೇನೋ ಮುಸುರಿ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಕಸ ತಿಂದ ರಸ ಕೊಡ್ತದ, ಹಾಲು ಕೊಡ್ತದಲ್ಲ, ಅದು ಅಮೃತ ಕೊಡ್ತದಲ್ಲ. ಮತ್ತು ನಾವು ಚಲೋ ಅಂತ ತಿಂತೇವಲ್ಲ, ನಾವು ಏನಾದರೂ ಕೊಡ್ಬೇಕಾ ಬೇಡ? ಇದು ಅರ್ಥ ಮಾಡ್ಕೋಬೇಕು ಅಂತ. ಬದುಕಿನಾಗ ದೇವ್ರು ನಮ್ಗೆ ಇಷ್ಟೆಲ್ಲ ಮತ್ತು ಅದ್ರಾಗ ಏನೇನೋ ಹಾಕಿ ಏನೇನೋ ಮಾಡಿ ತಿಂತೀವಿ. ಆದರೆ ಮತ್ತು ಅದು ನಾವು ತಿಂದು ಇನ್ನೊಬ್ಬರಿಗೆ ಸ್ವಲ್ಪಕಾರ ಉಪಕಾರಿ ಆಗ್ಬೇಕಲ್ಲ. ನಾವು ಇನ್ನೊಬ್ಬರಿಗೆ ಉಪಕಾರ ಆಗ್ಲಾದ್ರೆ ಮನುಷ್ಯನ ಜೀವನ ವ್ಯರ್ಥ ಮಾಡ್ಕೋಬಾರ್ದು ಅಂತ. ಅವ್ರು ಹೆಂಗೆ ಬದುಕಿದಾರೆ ಅಷ್ಟು ಆಗ್ಲಿಕ್ಕಿಲ್ಲ ನಮಗೆ. ಆದ್ರೆ ಸ್ವಲ್ಪ ಆದ್ರೆ ಮಟ್ಟಿಗೆ ನಮ್ಮ ಮನೆಯಾಗ ಕುಟುಂಬದಾಗ ಪ್ರೀತಿನಿಂದ ಬದುಕಿ, ಸಮಾಜದಾಗ ಬದುಕಿ, ಎಲ್ಲರಿಗೂ ನೋವು ಆಗ್ಲಾರ್ದಂಗೆ ಎಲ್ಲರಿಗೆ ಪ್ರೀತಿಯಿಂದ ಬದುಕಿದ್ರೆ ಸಾಕಲ್ಲ. ಮತ್ತೇನು ಮಾಡೋದು? ನಾವು ಎಷ್ಟು ದಿವಸ ಇರ್ತೀವಿ ಅಂಬೋದು ನಮ್ಗೆ ಗೊತ್ತೇ ಇಲ್ಲ ಅಂದ್ರೂ ಮತ್ತೆ ಯಾಕೆ ಹಪಾಪಿ ಯಾಕೆ ಮಾಡ್ಕೊಳ್ಳೋದು? ಸಂತೋಷವಾಗಿರ್ಬೇಕು ಅಂತ ಶರಣರು ಕಲಿಸಿದಾರೆ.
ಹಾಗಾಗಿ ಒಂದು ತಿಂಗಳು ನೀವು ಶ್ರಾವಣದಾಗ ದಯಮಾಡಿ ನಮ್ದೊಂದು ವಿನಂತಿ, ಎಲ್ಲರೂ ಪ್ರೀತಿಯಿಂದ ಒಬ್ಬರ ಮನ್ಯಾಗ ದಿನ ಒಬ್ಬರ ಮನ್ಯಾಗ 30 ದಿವಸ ಹಿಂಗೆ ಮಾಡ್ರಿ. ಆಮೇಲೆ ಈಗ ಅಪ್ಪರು ಪ್ರವಚನ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಬಾಲ್ಕಿ ಪಡೆದವರು ಸುಮಾರು 75 ವರ್ಷ ಆಯಿತು, ವಯಸ್ಸಿನವ್ರು ಭಾಳ ಮೆತ್ತಗೂ ಆಗ್ಯಾರಪ್ಪ ಅವ್ರು. ಆದ್ರೆ ಅವ್ರ ಮಾತುಗಳು ನೀವು ಕೇಳಬೇಕು ಅಂತ ನಮ್ದೊಂದು ವಿನಂತಿ. ಹೆಂಗಂದ್ರೆ ಅವ್ರು ಎಲ್ಲ ಶರಣರ ವಚನಗಳು ತಗೊಂಡು ಅವ್ರು ಹೇಳ್ತಾರೆ, ಪ್ರವಚನ ಮಾಡ್ತಾರೆ. ಒಂದು 6ರಿಂದ 7 ಗಂಟೆ, 1 ತಾಸು ಅಷ್ಟೇ ಹೇಳ್ತಾರೆ. ಆಮೇಲೆ ಬಸವಲಿಂಗ ದೇವರು ಅಂತ ಅವ್ರ ಬಲ್ಲೇ ಒಬ್ಬರು ಶಿಷ್ಯ ಬಂದರು, ಅವ್ರು ಮಹಾರಾಷ್ಟ್ರದವರು, ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. 1 ತಾಸು ಪ್ರವಚನ ದಿವಸ ಕೇಳ್ರಿ ಜೀವನದಾಗ. ಯಾಕಂದ್ರೆ ಬರೇ ನಾವು ಮನುಷ್ಯಗೆ ಜ್ಞಾನ ಬರಬೇಕು ಅಂತಂದ್ರೆ ಬರೇ ನಾವು ಏನಾರ ಪುಸ್ತಕ ಓದ್ರೆ ಅಷ್ಟೇ ಬರಲ್ರಿ. ಪುಸ್ತಕನೂ ಓದಬೇಕು, ಆಮೇಲೆ ಕಣ್ಣಿನಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ನಮ್ಮ ಕೈಲಿಂದ ಸತ್ಕಾರ್ಯಗಳು ಮಾಡಬೇಕು. ಆವಾಗ ನಮಗೆ ಜ್ಞಾನ ಬರ್ತದೆ. ಹಾಗಾಗಿ ಗುರುವಿನ ನಮ್ಗೆ ದರ್ಶನ ಎಲ್ಲರಿಗೂ ಬೇಕದು, ಗುರುವಿನ ಮಾತುಗಳು. ಮತ್ತು ನೀವು ಗುರು ಅಂದ್ರೆ ಯಾರಿಗೆ ಗುರು ಅನ್ಬೇಕ್ರಿ ಅಂತ ಮತ್ತೆ ನೀವು ಮನಸ್ಸಿಗೆ ಇದು ಆಗ್ತದೆ, ಯಾರಿಗೆ ಗುರುಗಳ್ರಿ, ಯಾರು ಚಲೋ ಅರ ಯಾರು ಚಲೋ ಪ್ರವಚನ ಮಾಡ್ತಾರ್ರಿ ಅಂತ ಮತ್ತೆ ನಾವು ಮನಸ್ಸಿಗೆ ಹೆಂಗೆ ಆಗ್ತದೆ ಅಂದ್ರೆ, ನಾವು ಗುರುಗಳು ಯಾರಿಗೆ ಅನ್ಬೇಕು ಅಂತಂದ್ರೆ, ಯಾರ್ದು ಮೈ ಮಾಸಿಲ್ಲ, ಯಾರ್ದು ಮನಸ್ಸು ಮಾಸಿಲ್ಲ, ಯಾರ್ದು ಕೈ ಮಾಸಿಲ್ಲ, 3 ಸ್ವಚ್ಛ ಇರಬೇಕು. ಮೈ, ಕೈ, ಅವ್ರದ್ದು ಮನಸ್ಸು 3 ಯಾರಿಗೆ ಸ್ವಚ್ಛದ ಅವ್ರಿಗೆ ಗುರುಗಳು. ಮತ್ತು ಯಾರ ಬಟ್ಟೆ ಕಾವಿ ಹಾಕ್ಕೊಂಡ್ರೆ ಗುರುಗಳ್ರಿ, ಕಾವಿ ಹಾಕ್ಲಾರ್ದ ಗುರುಗಳು ಅಂತಿಲ್ಲ. ಯಾರ ಬಳಿ ಅಂತ ನಡೆಯ ನುಡಿ, ಅವರ ಮನಸ್ಸು ಯಾರ್ದು ಶುದ್ಧದ, ಯಾವುದೇ ಬಟ್ಟೆ ಹಾಕ್ಕೊಂಡು ಅವರು ನಮಗೆ ಗುರು. ಈಗ ನಮ್ಮ ತಾಯಿ ಗುರು ಆಗ್ತಾರಲ್ಲ, ತಂದೆ ಗುರು ಆಗ್ತಾರಲ್ಲ ಮಕ್ಕಳಿಗೆ. ಆಮೇಲೆ ಸ್ಕೂಲಿಗೆ ಹೋದಾಗ ಶಾಲೆಗೆ ಗುರುಗಳಾಗ್ತಾರಲ್ಲ, ಅವರು ನಮಗೆ ಜ್ಞಾನ ಕೊಡ್ತಾರಲ್ಲ. ಆಮೇಲೆ ಮುಂದೆ ಸ್ವಲ್ಪ ದೊಡ್ಡರಾದಾಗ ಮತ್ತೆ ನಾವು ದೀಕ್ಷಾ ತಗೊಳ್ತೀವಿ, ದೀಕ್ಷಾ ಗುರುಗಳಾಗ್ತಾರೆ. ಆಮೇಲೆ ಎಲ್ಲ